ಹಾಯ್ ಗೈಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ಯಾವುದಪ್ಪ ಅಂದರೆ ಟೆಕ್ಸಾಸ್ ಚೈನ್ಸಾ ಮ್ಯಾಸಕರ್ ಅನ್ನೋ ನೆಟ್ಫ್ಲಿಕ್ಸ್ ಮೂವಿ. 2022ರಲ್ಲಿ ಈ ಮೂವಿ ಬಂದಿತ್ತು. ಈ ಮೂವಿ ತುಂಬ ಕ್ರೂರವಾಗಿರುತ್ತೆ, ಅಷ್ಟೊಂದು ಭಯಂಕರವಾಗಿರುತ್ತೆ. ಸೊ ಮಿಸ್ ಮಾಡದೆ ಈ ಮೂವಿನ ನೋಡಿ. ಈ ಮೂವಿ ಓಪನಿಂಗಲ್ಲೇ ಒಂದು ನ್ಯೂಸ್ನ ನಮ್ಗೆ ಹೇಳ್ತಾರೆ. 1973ರಲ್ಲಿ ಟೆಕ್ಸಾಸಲ್ಲಿ ಒಬ್ಬ ಲೆದರ್ ಫೇಸ್ ಅಂತ ಸೈಕೋ ಕಿಲ್ಲರ್ ಇದ್ದಂತೆ. ಅವನು 5 ಜನನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸಾಯಿಸಿದ್ನಂತೆ. ಆ 5 ಜನರಲ್ಲಿ 4 ಜನ ಸತ್ತೋದ್ರು, ಆದರೆ ಒಂದೇ ಒಂದು ಹುಡುಗಿ ಮಾತ್ರ ತಪ್ಪಿಸ್ಕೊಂಡ್ಲು. ಅವನು ಅವಳನ್ನ ಸಾಯಿಸೋಕ್ಕೆ ಯೂಸ್ ಮಾಡ್ಕೊಂಡಿದ್ದ ವೆಪನ್ ಯಾವುದಪ್ಪ ಅಂದರೆ ಚೈನ್ಸಾ ಅನ್ನೋ ಒಂದು ವೆಪನ್ನು. ಈ ನ್ಯೂಸು ಟಿ ವಿಯಲ್ಲಿ ಓಡ್ತಾ ಇರುತ್ತೆ. ಆಗ ಲೀಲಾ ಅನ್ನೋ ಒಂದು ಹುಡುಗಿ ಒಂದು ಶಾಪಲ್ಲಿ ನಿಂತ್ಕೊಂಡು ಆ ಟಿ ವಿ ನ್ಯೂಸ್ನ ನೋಡ್ತಿರ್ತಾಳೆ. ಆ ಟೈಮಲ್ಲಿ ಅಂಗಡಿ ಓನರ್ ಹತ್ರ ಆ ಲೇಡಿ ಏನಾದರೂ ತಪ್ಪಿಸ್ಕೊಂಡ್ರಲ್ಲ ಅಂತ ಕೇಳುವಾಗ ಆ ಲೇಡಿ ಏನಾದ್ಲಪ್ಪ ಅಂದರೆ ಈ ಲೆದರ್ ಫೇಸು ಸೈಕೋ ಕಿಲ್ಲರ್ ಅವನಲ್ಲ, ಅವನ್ನ 30-40 ವರ್ಷದಿಂದ ಹುಡುಕ್ತಾವಳಂತೆ. ಆ ಲೇಡಿ ಇನ್ನೂ ಸಿಕ್ಕಿಲ್ವಂತೆ ಆ ಸೈಕೋ ಕಿಲ್ಲರು. ಅದೇ ಟೈಮಲ್ಲಿ ಇಲ್ಲಿಲಾಗಿ ಒಬ್ಳು ಸಿಸ್ಟರ್ ಇರ್ತಾಳೆ, ಮೆಲೋಡಿ ಅಂತ. ಅವಳು ಅಂಗಡಿಗೆ ಬಂದು ಇಲ್ಲೇನು ಮಾಡ್ತಿದ್ಯಾ, ಬಾ ಹೋಗೋಣ ಅಂತ ಕಾರ್ ಹತ್ರ ಹೋಗ್ತಾರೆ. ಆಗ ಕಾರಲ್ಲಿ ರೂತ್ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳ ಹತ್ರ ಡಾಂಟೆ ಎಲ್ಲಿ ಅಂತ ಕೇಳ್ತಾರೆ. ನೋಡಿದ್ರೆ ಡಾಂಟೆ ಅಲ್ಲಿಂದ ಬರ್ತಾ ಇರ್ತಾನೆ. ಇವರೆಲ್ಲ ಯಾರಪ್ಪ ಅಂದರೆ ಈ ಡಾಂಟೆ ಮತ್ತು ಮೆಲೋಡಿ ಇಬ್ಬರು ಪಾರ್ಟ್ನರ್ಸು. ಒಂದು ಜಾಗನ, ಒಂದು ಸೈಟ್ನ ಈ ಟೆಕ್ಸಾಸಲ್ಲಿ ಇವರು ಆಕ್ಷನಲ್ಲಿ ತಗೊಂಡಿರ್ತಾರೆ. ಸೊ ಆ ಜಾಗನ ಸೆಲ್ ಮಾಡೋಣ ಅಂತ ಆ ಸ್ಪಾಟ್ಗೆ ಇವರು ಹೋಗ್ತಾ ಇರ್ತಾರೆ. ಕಾರ್ ಒಳಗಡೆ ಕುತ್ಕೊಂಡಿರೋ ರೂತು ಈ ಡಾಂಟೆಗೆ ಗರ್ಲ್ ಫ್ರೆಂಡು, ಈ ಲೀಲಾ ಈ ಮೆಲೋಡಿಗೆ ಸಿಸ್ಟರು. ಸೊ ಇವ್ರು 4 ಜನ ಫ್ರೆಂಡ್ಸು. ಇವ್ರ ಮುಂದೆ ಕಾರಲ್ಲಿ ಹೋಗ್ತಾರೆ. ಹಿಂದೆ ಒಂದು ಬಸ್ ಬರ್ತಿದೆ ಅಂತೆ. ಆ ಬಸ್ಸಲ್ಲಿ ಈ ಕಸ್ಟಮರ್ ಈ ಸೈಟ್ನ ತಗೋತಾರಲ್ಲ ಅವರೆಲ್ಲ ಬರ್ತಿರ್ತಾರಂತೆ. ಸೊ ಇವರು ಗ್ಯಾಸ್ ಸ್ಟೇಷನ್ ಹತ್ರ ನಿಂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಒಂದು ಕಾರ್ ಬರುತ್ತೆ, ಒಂದು ಟ್ರಕ್ ಬರುತ್ತೆ. ಅದರಲ್ಲಿರೋನು ತುಂಬ ರೂಡ್ ಆಗಿರ್ತಾನೆ. ಸೊ ಒಂಥರ ಆಟಿಟ್ಯೂಡ್ ಅಂತ ತೋರಿಸಿ ನಡ್ಕೋತಾನೆ. ಒಂಥರ ಈ ಮೆಲೋಡಿಗೆ ಇಷ್ಟ ಆಗಲ್ಲ, ಅವನ್ನ ನೋಡಕ್ಕೆ ಸೈಕೋ ಥರ ಇರ್ತಾನೆ. ಸೊ ಆ 4 ಜನ ಅಲ್ಲಿಂದ ಕಾರ್ ಎತ್ಕೊಂಡು ಹೊರಡ್ತಾರೆ. ಹೈವೇಸಲ್ಲಿ ಹೋಗ್ತಾ ಇರುವಾಗ ಈ ಟ್ರಕ್ ಎತ್ಕೊಂಡ್ ಬಂದಿದ್ನಲ್ಲ ಈ ಗ್ಯಾಸ್ ಸ್ಟೇಷನ್ ಹತ್ರ, ಅವನ ಹೆಸರು ರಿಚರು. ಸೊ ಅವ್ನ ಟ್ರಕ್ನ ಓಡಿಸ್ಕೊಂಡು ಇವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾನೆ. ಇದನ್ನ ನೋಡ್ಬಿಟ್ಟು ಇವರೆಲ್ಲ ಎದುರ್ಕೋತಾರೆ. ನೋಡದೆ ಹೈವೇಸಲ್ಲಿ ಪೊಲೀಸರು ನಿಂತ್ಕೊಂಡಿರ್ತಾರೆ. ಇವ್ರ ಗಾಡಿನ ನಿಲ್ಲಿಸಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ ಕಳಿಸ್ತಾರೆ. ಸೊ ಫೈನಲಿ ಅವರು ಆ ಪ್ಲೇಸ್ಗೆ ರೀಚ್ ಆಗ್ತಾರೆ. ಅಲ್ಲಿ ನೋಡಿದ್ರೆ ಬಿಲ್ಡಿಂಗ್ಸ್ ಎಲ್ಲ ಇದೆ, ಬಿಲ್ಡಿಂಗ್ಸ್ ಥರ ಇದೆ. ಇದನ್ನ ಆಕ್ಷನಲ್ಲಿ ತಗೊಂಡಿದ್ದಾರೆ. ಇವರು ಇದನ್ನೆಲ್ಲ ಮಾರ್ತಾರೆ. ಈ ಡಾಂಟೆ ಮತ್ತೆ ಈ ಮೆಲೋಡಿ ಇಬ್ರು ಪಾರ್ಟ್ನರ್ಸು ಇದ್ರು. ಆ ಟೈಮಲ್ಲಿ ಆ ಜಾಕೆ ಈ ರಿಚರ್ ಬರ್ತಾನೆ. ಈ ರಿಚರ್ ಜೊತೆ ಇವನು ಡಾಂಟೆ ಆಲ್ರೆಡಿ ಮಾತಾಡಿರ್ತಾನೆ ಫೋನಲ್ಲಿ. ಬಟ್ ಗ್ಯಾಸ್ ಸ್ಟೇಷನಲ್ಲಿ ಮೀಟ್ ಮಾಡಿರೋ ರಿಚರ್ ಇವನು ಅಂತ ಅವ್ನಿಗೆ ಗೊತ್ತಿರಲ್ಲ. ಸೊ ಇವಾಗ ಗೊತ್ತಾಗುತ್ತೆ ಇವನೇ ರಿಚರ್ ಅಂತ. ಸೊ ಇವನು ಇವ್ರಿಗೆ ಹೆಲ್ಪ್ ಮಾಡೋಕ್ಕಿದ್ದಾನೆ ಇಲ್ಲಿ. ಆ ಟೈಮಲ್ಲಿ ಡಾಂಟೆ ಒಂದು ಬಿಲ್ಡಿಂಗ್ನ ನೋಡ್ತಾನೆ. ಆ ಬಿಲ್ಡಿಂಗಲ್ಲಿ ಅದು ಯಾವ ಥರ ಫ್ಲ್ಯಾಗ್ ಅಂತ ನಮಗೆ ಗೊತ್ತಿಲ್ಲ. ಸೊ ಅದು ನೋಡಿದ್ರೆ ಒಂದು ಆರ್ಫನೇಜ್ ಬಿಲ್ಡಿಂಗಲ್ಲಿ ಇದೆ. ಈ ಡಾಂಟೆ ಮತ್ತು ಮೆಲೋಡಿ ಇಬ್ಬರು ಅದನ್ನು ಕಿತ್ತಾಕ್ ಹೋಗ್ತಾರೆ. ಬಟ್ ಅದನ್ನು ತೆಗಿಯೋಕ್ಕಾಗ್ತಿಲ್ಲ. ಆ ಟೈಮಲ್ಲಿ ಆ ಬಿಲ್ಡಿಂಗಿಂದ ಒಂದು ಲೇಡಿ ಇಲ್ಲೇನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಈ ಮೆಲೋಡಿಗೆ ಶಾಕು ನೋಡ್ಬಿಟ್ಟು, ಯಾಕಂದರೆ ಈ ಜಾಗನೆಲ್ಲ ಫುಲ್ ಇವರೇ ತಗೊಂಡಿರೋದು, ಇಲ್ಲಿ ಯಾರು ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಈ ಲೇಡಿ ಹೆಂಗೆ ಬಂದಂತ ಇವ್ರ ಜೊತೆ ಮಾತಾಡ್ತಿರ್ತಾರೆ ಕೂತ್ಕೊಂಡು. ಆಗ ಆ ಲೇಡಿ ಹೇಳ್ತಾಳೆ, ಈ ಥರ ಈ ಮನೆ ನಮ್ಮದೇ, ಈ ಆರ್ಫನೇಜ್ ನಮ್ಮದೇ, ಪೇಪರ್ಸ್ ಎಲ್ಲ ನಮ್ಮ ಹತ್ರ ಇದೆ ಅಂತ ಇವ್ರು ಹೇಳುವಾಗ ಈ ಮೆಲೋಡಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮೆಲೋಡಿ ಮತ್ತು ಡಾಂಟೆ ಇದು ನಮ್ಮದು ಜಾಗ, ನಾವು ತಗೊಂಡಿದ್ದೀವಿ, ಇದು ನಮ್ಮದೇ ಜಾಗ ಅಂತ ಹೇಳುವಾಗ ಆ ಲೇಡಿ ಅದನ್ನು ರಿಫ್ಯೂಸ್ ಮಾಡ್ತಾ ಇದ್ದಾರೆ. ಈ ಮೆಲೋಡಿ ಮತ್ತು ಈ ಡಾಂಟೆ ಇಬ್ಬರು ಸೇರಿಕೊಂಡು ಇವಳನ್ನ, ಈ ಲೇಡಿನ ಹೆಂಗಾರ ಆಚೆ ಹಾಕಬೇಕು, ಕಳಿಸ್ಬೇಕು ಬೇರೆ ಎಲ್ಗಾರ ಅಂತ ಟ್ರೈ ಮಾಡ್ತಾ ಇರುವಾಗ ಅದೇ ಜಾಗಕ್ಕೆ ಒಬ್ಬ ಬರ್ತಾನೆ. ಆ ಮನೆಯಲ್ಲೇ ಇರ್ತಾನೆ. ನೋಡಿದ್ರೆ ಈ ಲೇಡಿ ಅವ್ರ ಮಗ, ಅವನು ಒಂಥರ ವಿಯರ್ಡ್ ಆಗಿರ್ತಾನೆ, ಮುಖ ತೋರಿಸಲ್ಲ ನಮಗೆ ಅವ್ನ ಮುಖನ. ಆ ಲೇಡಿ ಬೈತಿದ್ದಾರೆ, ರೂಮಿಂದ ಆಚೆ ಬರಬೇಡ ನೀನು ಅಂತ ಅವನಿಗೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಪೊಲೀಸವ್ರು ಬರ್ತಾರೆ. ಸೊ ಪೊಲೀಸವ್ರು ಬಂದಿದ ತಕ್ಷಣ ಇವ್ರು ಪೊಲೀಸವ್ರಿಗೆ ಹೇಳ್ತಾರೆ, ಈ ಥರ ಇವ್ರು ಈ ಥರ ಮಾಡ್ತಿದ್ದಾರೆ, ಇವ್ರನ್ನ ಹೆಂಗಾರ ಆಚೆ ಹಾಕ್ಬೇಕಂತ ಹೇಳುವಾಗ ಅವರು ಇವ್ರನ್ನ ಆಚೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಅದೇ ಟೈಮಲ್ಲಿ ಆ ಲೇಡಿಗೆ ಒಂಥರ ಹಾರ್ಟ್ ಅಟ್ಯಾಕ್ ಥರ ಬಂದು ಅಲ್ಲೇ ಮೂರ್ಛೆ ಹೋಗಿ ಬೀಳ್ತಾರೆ. ಇವಾಗ ಆಂಬುಲೆನ್ಸ್ನ ಕರೆಸ್ತಾರೆ. ಸೊ ಆಂಬುಲೆನ್ಸ್ನ ಕರೆಸಲ್ಲ, ಈ ಪೊಲೀಸ್ ಬಂದ್ರಲ್ಲ ಅದೇ ಗಾಡೀಲಿ ಹಾಕ್ಕೊಂಡು ಇವರು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಡಾಂಟೆ ಅವರು ಗರ್ಲ್ ಫ್ರೆಂಡ್ ಅವಳಲ್ಲ ರೂತ್ ಅಂತ, ಆ ಹುಡುಗಿನ ಇವ್ರ ಜೊತೆ ಹೋಗ್ತಾಳೆ, ಯಾರು ಒಬ್ರು ಜೊತೆಯಲ್ಲಿ ಇರ್ಬೇಕಂತ. ಸೊ ಆ ಲೇಡಿಗೆ ಹಾರ್ಟ್ ಅಟ್ಯಾಕ್ ಬಂದಿರೋದ್ರಿಂದ ಆ ಲೇಡಿ ಅವ್ರ ಮಗ, ಈ ರೂತ್ ಆಮೇಲೆ ಪೊಲೀಸವರು ಒಂದೇ ಗಾಡೀಲಿ ಇವ್ರು ಹೋಗ್ತಾರೆ ಅಲ್ಲಿಂದ. ಅದೇ ಟೈಮ್ಗೆ ಹಿಂದೆ ಒಂದು ಬಸ್ ಬರ್ತಿದೆ ಅಂತ ಹೇಳಿದ್ನಲ್ಲ, ಆ ಬಸ್ ಇವಾಗ ಬಂದು ತಲುಪುತ್ತೆ. ಸೊ ಅಲ್ಲಿರೋ ಜನರೆಲ್ಲ ಇಲ್ಲಿ ಈ ಪ್ಲೇಸ್ನ ನೋಡೋಕೆ ಬಂದಿರ್ತಾರೆ. ಇದನ್ನೆಲ್ಲ ನೋಡಿ ಈ ಮೆಲೋಡಿಗೆ ಒಂಥರ ಡಿಸ್ಟರ್ಬ್ ಆಗಿರ್ತಾಳೆ. ಸೊ ಈ ಲೀಲನು ಆ ಥರ ಡಿಸ್ಟರ್ಬ್ ಆಗಿರ್ತಾಳೆ. ಈ ಲೀಲಾ ಅವ್ರ ಸಿಸ್ಟರ್ ಮೆಲೋಡಿ ಹತ್ರ ಹೇಳ್ತಿದ್ದಾಳೆ, ಇಲ್ಲಿ ಬರೋಕ್ಕೆ ನನಗೆ ಇಷ್ಟನೇ ಇಲ್ಲ, ನನ್ನ ಫ್ರೆಂಡ್ಸೆಲ್ಲ ಅಲ್ಲಿ ಇರ್ತಾರೆ, ಸೊ ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ನೀವೇನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ, ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಈ ಮೆಲೋಡಿ ಅವ್ರಿಗೆ ಸಮಾಧಾನನ ಹೇಳ್ತಿರ್ತಾಳೆ. ಸೊ ಅಲ್ಲಿ ಬಂದಿರ್ತಾರಲ್ಲ ಅವ್ರ ಜೊತೆ ಕುತ್ಕೊಂಡು ಈ ಮೀಟಿಂಗ್ ಮಾಡ್ತಿರ್ತಾರೆ ಇವರೆಲ್ಲ. ಕಟ್ ಮಾಡಿದ್ರೆ ಇಲ್ಲಿ ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರಲ್ಲ ಈ ಲೇಡಿನ, ಜಿನ್ನಿನ. ಸೊ ಅವ್ರು ಹಂಗೆ ಹೋಗ್ತಾ ಇರುವಾಗ ಆ ಲೇಡಿ ಅವರಲ್ಲ ಅವ್ರು ಹಂಗೆ ತೀರ್ಕೊಂಡ್ಬಿಡ್ತಾರೆ. ಆ ಲೇಡಿನ ಅವ್ರ ಮಗ ತೊಡೆ ಮೇಲೆ ಮಲ್ಸ್ಕೊಂಡಿರ್ತಾನೆ. ಸೊ ಅವ್ನ ಕಣ್ ಮುಂದೆನೆ ಆ ಲೇಡಿ ಸಾಯೋದ್ರಿಂದ ಅವ್ನ ಕೋಪ ಬರುತ್ತೆ.
ಅಲ್ಲಿರೋ ಪೊಲೀಸ್ನೆಲ್ಲ ಅಟ್ಯಾಕ್ ಮಾಡ್ತಾನೆ, ತುಂಬಾ ಕ್ರೂರವಾಗಿ ಅಟ್ಯಾಕ್ ಮಾಡ್ತಾನೆ. ಹಂಗ ಅಟ್ಯಾಕ್ ಮಾಡುವಾಗ ಈ ಪೊಲೀಸರನ್ನೆಲ್ಲ ಅಟ್ಯಾಕ್ ಮಾಡುವಾಗ ಈ ಕಾರ್ ಹೋಗಿ ಒಂದು ಗಾಡಿಗೆ ಗುದ್ರಿಸಿ ಅಲ್ಲೇ ಆಕ್ಸಿಡೆಂಟ್ ಆಗುತ್ತೆ. ಸೊ ಇದ್ರ ನಡುವೆ ಆ ರೂತ್ ಅವಳಲ್ಲ ಈ ಡಾಂಟೆಗೆ ಒಂದು ಮೆಸೇಜ್ ಕಳ್ಸಿರ್ತಾಳೆ ಇಲ್ಲೇಡಿ ತೀರ್ಕೊಂಡ್ರ ಅಂತ. ಆದ್ರೆ ಇಲ್ಲೇನ್ ನಡೀತಾ ಅನ್ನೋದು ಇಲ್ಲಿ ಯಾರು ಗೊತ್ತಿಲ್ಲ. ಇಲ್ಲಿ ಮೆಲೋಡಿ ಸ್ಪೀಚ್ ಅನ್ನು ಕೊಡ್ತಿರ್ತಾಳೆ. ಆ ಟೈಮ್ ಅಲ್ಲಿ ಲೀಲಾ ಅವಳು ಆ ರಿಚರ್ ಹತ್ರ ಹೋಗ್ತಾಳೆ. ಅವನ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತಿರ್ತಾಳೆ. ಆ ಟೈಮಲ್ಲಿ ನಮ್ಗೊಂದು ಹೇಳ್ತಾರೆ, ಈ ಲೀಲಾ ಅವಳ ಸ್ಕೂಲ್ ಟೈಮಲ್ಲಿ ಯಾವುದೋ ಒಂದು ಶೂಟೌಟ್ ನಡೆದಿದೆ ಅವ್ರ ಸ್ಕೂಲಲ್ಲಿ. ಸೊ ಅದರಿಂದ ಇವಳು ಎದೆ ಹತ್ರ ಒಂದು ಬುಲೆಟ್ ಹೋಗಿದೆ. ಆ ಬುಲೆಟ್ ಗಾಯ, ಆ ಸ್ಕಾರ್ ಇನ್ನೂ ಹಂಗೆ ಐತೆ ಅವಳಿಗೆ. ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಮಾತಾಡ್ಕೊಂಡಿರ್ತಾರೆ ಅವರಿಬ್ರು. ಅದೇ ಟೈಮಲ್ಲಿ ಈ ಮೆಲೋಡಿ ಒಂದು ಮೆಸೇಜ್ನ ನೋಡ್ತಾಳೆ. ಏನಂದ್ರೆ ಈ ಜಿನ್ನಿ ಸತ್ತೋದ್ಲಲ್ಲ, ತೀರ್ಕೊಂಡ್ಲಲ್ಲ, ಈ ರೂತು ಮೆಸೇಜ್ ಕಳ್ಸಿರ್ತಾಳಲ್ಲ, ಆ ಮೆಸೇಜ್ನ ಈ ಮೆಲೋಡಿ ಮತ್ತೆ ಡಾಂಟೆ ನೋಡಿ ಒಂಥರ ಡಿಸ್ಟರ್ಬ್ ಆಗ್ತಾರೆ. ಅದೇ ಟೈಮಲ್ಲಿ ಈ ಮೆಲೋಡಿ ಬರ್ತಾಳೆ ಈ ಜಾಗಕ್ಕೆ, ಈ ರಿಚರ್ ಜಾಗಕ್ಕೆ. ಏನ್ ಮಾಡ್ತಿದ್ಯಾ ಇಲ್ಲಿ ಬಾ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಯಾಕೆ ಹೇಳಿ ನನ್ನ ಈ ತರ ಕರ್ಕೊಂಡು ಹೋಗ್ತಿದ್ಯಾ ಅಂತ ಇವಳು ಕೇಳ್ತಾಳೆ. ಅವಾಗ ಅವಳು ಹೇಳ್ತಾಳೆ ತರ ಜಿನ್ನಿ ಅವರಲ್ಲ ಅವ್ರು ತೀರ್ಕೊಂಡ್ರ ಅಂತ ಇವಳು ಹೇಳ್ತಾಳೆ. ಅಯ್ಯೋ ಪಾಪ ತೀರ್ಕೊಂಡ್ಬಿಟ್ರಲ್ಲ ಅಂತ ಇವ್ರು ಫೀಲ್ ಮಾಡ್ತಾ ಇರ್ತಾರೆ. ಕಟ್ ಮಾಡಿದ್ರೆ ಇಲ್ಲಿ ಈ ಗಾಡಿ ಆಕ್ಸಿಡೆಂಟ್ ಆಗಿರ್ತಾರಲ್ಲ ಆ ಜಾಗನ ನಮ್ಗೆ ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ಈ ರೂತು ಮೂರ್ಛೆಯಲ್ಲಿದ್ದಾಳೆ, ಅಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ, ಅವಳಿಗೂ ಗಾಯ ಆಗೈತೆ. ಸೊ ಪಕ್ಕದಲ್ಲಿರೋ ಪೊಲೀಸ್ ಎಲ್ಲ ಮೂರ್ಛೆ ಹೋಗಿದ್ದಾರೆ, ಅದ್ರಲ್ಲಿ ಕೆಲವರು ಜನ ಸತ್ತೋಗಿದ್ದಾರೆ. ಆ ಸೈಕೋ ಕಿಲ್ಲರ್ ಏನ್ ಮಾಡ್ತಿದ್ದಾನಂದ್ರೆ ಅವ್ರ ಅಮ್ಮನ ಬಾಡಿನ ಎಳ್ಕೊಂಡೋಗಿ ಅವ್ರ ಅಮ್ಮ ಮೇಲೆ ಇರುತ್ತಲ್ಲ ಫೇಸ್ ಮೇಲೆ ಆ ಸ್ಕಿನ್ನು, ಆ ಚರ್ಮನ ಕಿತ್ತಿ ಅವ್ನ ಮಾಸ್ಕ್ ತರ ಹಾಕತಾನೆ. ಇದನ್ನೆಲ್ಲ ಈ ಗಾಡಿಯಲ್ಲಿ ಕುತ್ಕೊಂಡು ಇವಳು ನೋಡ್ತಾ ಇರ್ತಾಳೆ, ಭಯದಿಂದ ನೋಡ್ತಾ ಇರ್ತಾಳೆ. ಅವ್ಳು ಇದನ್ನೆಲ್ಲ ಮಾಡ್ತಿರುವಾಗ ಇವಳು ಪೊಲೀಸ್ ಸ್ಟೇಷನ್ಗೆ ಹೆಂಗಾರ ಮೆಸೇಜ್ ಹೇಳ್ಬೇಕು, ಇದನ್ನ ಹೇಳ್ಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ಅಲ್ಲಿ ಯಾರಿಗೂ ಕನ್ವೆ ಆಗಲ್ಲ ಅದು. ಸೊ ಇಲ್ಲಿಂದ ಹೆಂಗಾರ ಎಸ್ಕೇಪ್ ಆಗ್ಬೇಕಂತ ಹೇಳಿ ಆ ರೂತ್ ಏನ್ ಮಾಡ್ತಾಳೆ ಅಂದ್ರೆ ಆ ಕಡೆ ಇರೋ ಡೋರ್ ಹತ್ರ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೋಗ್ತಾಳೆ. ಅದೇ ಟೈಮಲ್ಲಿ ಆ ಸೇಗ ಕೊಲೆಯರ್ ಅಲ್ಲಿಗೆ ಬಂದ್ಬಿಡ್ತಾನೆ. ಬಂದು ಅವಳ ಕೈಯಿಂದಾನೆ ಆ ಹುಡುಗಿನ ಸಾಯಿಸ್ತಾನೆ, ಅಲ್ಲೇ ಕ್ರೂರವಾಗಿ ಸಾಯಿಸ್ತಾನೆ. ಹಂಗೆ ಕಟ್ ಮಾಡಿದ್ರೆ ಇಲ್ಲಿ ಇದೆಲ್ಲ ಏನು ಗೊತ್ತಿಲ್ಲದೆ ಇಲ್ಲಿ ಇವರೆಲ್ಲ ಪಾರ್ಟಿ ಮಾಡ್ತಿರ್ತಾರೆ. ಸೊ ಆ ಮೆಲಡಿ ಒಂದು ಲೇಡಿ ಜೊತೆ ಮಾತಾಡ್ತಿರ್ತಾಳೆ, ಇಲ್ಲಿಂದ ಬೇಗ ಹೊರಡೋಣ ಅಂತ. ಆ ಟೈಮಲ್ಲಿ ಡಾಂಟೆ ಸರಿ ನೀವು ಕಾರಲ್ಲಿ ಹೋಗಿ ನಾ ಬಸ್ ಎತ್ಕೊಂಡ್ ಬರ್ತೀನಿ ಅಂತ ಕಾರ್ ಕೀನ ಹಿಂಗೆ ಎಸಿತಾನೆ. ಅದೇ ಟೈಮಲ್ಲಿ ಆ ರಿಚರ್ ಬಂದು ಆ ಕಾರ್ ಕೀನ ಇಟ್ಕೋತಾನೆ, ಆ ಬಸ್ ಕೀನು ಎತ್ಕೊಂಡ್ಬಿಡ್ತಾನೆ. ಕೀಸ್ನೆಲ್ಲ ತಗೊಂಡು ಆ ಲೇಡಿ ನಿಮ್ಮಿಂದಾನೇ ಸತ್ತಿರೋದು, ನನ್ಗೂ ಮೆಸೇಜ್ ಬಂತು, ಸೊ ಆ ಮನೆ ನಿಮ್ದೇ ಅಂತ ಹೇಳ್ಕೊಳಕ್ಕೆ ಏನಾರ ಪ್ರೂಫ್ ಇದೆಯಾ ಅದನ್ನೆಲ್ಲ ತೋರಿಸಿ ಕಾರ್ ಕೀನ ತಗೊಳ್ಳಿ ಅಂತ ಅವನು ಹೇಳ್ಬಿಟ್ಟು ಅಲ್ಲಿಂದ ಗ್ಯಾರೇಜ್ಗೆ ಹೋಗ್ಬಿಡ್ತಾನೆ. ಅವ್ನ ಗ್ಯಾರೇಜ್ ಇರ್ತದೆ, ಸೊ ಅಲ್ಲಿಗೆ ಹೋಗ್ಬಿಡ್ತಾನೆ. ಈ ಡಾಂಟೆ ಮತ್ತೆ ಮೆಲೋಡಿ ಇಬ್ರು ಹುಡುಕ್ತಾರೆ ಆ ಪ್ರೂಫ್ನ, ಪೇಪರ್ಸ್ನ. ಆದ್ರೆ ಆ ಪೇಪರ್ ಅಲ್ಲಿ ಸಿಗಲ್ಲ, ಇಲ್ಲಿರಲ್ಲ, ಬ್ಯಾಂಕಲ್ಲಿ ಇರಬೇಕು ಅಂತ ಡಾಂಟೆ ಇವರು ಇಬ್ರು ಮಾತಾಡ್ಕೊತಿರ್ತಾರೆ, ಮೆಲೋಡಿ ಮತ್ತೆ ಡಾಂಟೆ. ಇದೆಲ್ಲ ಲೀಲಾಗಿ ಇಷ್ಟ ಆಯ್ತಿಲ್ಲ, ನಮ್ಮಿಂದನೇ ಆ ಲೇಡಿ ತೀರ್ಕೊಂಡಿರೋದಂತ ಅವಳು ಅನ್ಕೊಂಡವಳೆ. ಕಟ್ ಮಾಡಿದ್ರೆ ಬೇರೆ ಎಲ್ಲೋ ಒಂದು ಜಾಗದಲ್ಲಿ ತೋರಿಸ್ತಾರೆ. ಆಗ ಒಬ್ಬ ಫೋನ್ನ ಎತ್ಕೊಂಡು ಒಂದು ಲೇಡಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಏನೋ ಒಂದು ಇನ್ಫಾರ್ಮೇಶನ್ ಒಂದು ಲೇಡಿಗೆ ಹೇಳ್ತಾನೆ. ಆ ಲೇಡಿ ಅಲ್ಲಿಂದ ರೆಡಿಯಾಗಿ ಹೋಗ್ತಾಳೆ. ಇಲ್ಲಿ ಮೆಲೋಡಿ ಮತ್ತೆ ಡಾಂಟೆ ಇಬ್ರು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಹತ್ರ ಏನಾದ್ರು ಪ್ರೂಫ್ ಇದೆಯಾ ಅವ್ರ ಮನೆ ಅಂತ ಹೇಳ್ಕೊಳಕ್ಕಂತ ನೋಡಕ್ ಹೋಗ್ತಾರೆ. ಅವರಿಬ್ರು ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಮೆಲೋಡಿಗೆ ಒಂದು ಪೇಪರ್ ಸಿಗುತ್ತೆ. ಆ ಪೇಪರ್ ನೋಡಿದ್ರೆ ಈ ಮನೆ ಆ ಲೇಡಿಗೆ ಸ್ವಂತ ಅಂತ ಒಂದು ಪೇಪರ್ ಇರುತ್ತೆ. ಇದನ್ನ ನೋಡ್ಬಿಟ್ಟು ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಅವಳಿಗೆ. ಸುಮ್ಮನೆ ಒಂದು ಲೇಡಿನ ಸಾಯಿಸ್ಬಿಟ್ವಲ್ಲ, ನಮ್ಮಿಂದ ಒಂದು ಲೇಡಿ ಸತ್ತೋದ್ರಲ್ಲ ಅಂತ ಅಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಇಲ್ಲಿ ಕೆಳಗಡೆ ಡಾಂಟೆನ ತೋರಿಸ್ತಾರೆ. ಡಾಂಟೆ ಏನೋ ಹುಡುಕ್ತಾ ಇರುವಾಗ ಅದೇ ಟೈಮ್ಗೆ ಆ ಮನೆಗೆ ಆ ಸೈಕೋ ಕಿಲ್ಲರ್ ಬಿಡ್ತಾನೆ. ಆ ಸೈಕೋ ಕಿಲ್ಲರ್ ಬಂದ್ಬಿಟ್ಟು ಒಂದು ಚಾಪರ್ ಇರುತ್ತೆ ಕೈಯಲ್ಲಿ, ಅದನ್ನ ತಗೊಂಡು ಈ ಡಾಂಟೆಗೆ ಅಟ್ಯಾಕ್ ಮಾಡ್ತಾನೆ. ಅವ್ನು ನೋಡಿದ್ರೆ ಕೆಳಗಡೆ ಬಿದ್ದು ಒದ್ದಾಡ್ತವನೆ, ರಕ್ತ ಬರ್ತಾ ಇರುತ್ತೆ. ಇದನ್ನ ಮೇಲಿಂದ ಇವಳು ಮೆಲಡಿ ಬಂದು ನೋಡ್ತಾಳೆ, ನೋಡ್ತಾಳೆ, ಆ ಸೈಕೋನ ನೋಡ್ಬಿಡ್ತಾಳೆ. ಅಲ್ಲಿಂದ ಪಕ್ಕದಲ್ಲಿ ಒಂದು ರೂಮ್ ಇರುತ್ತೆ, ಆ ಸೈಕೋ ಕಿಲ್ಲರ್ ರೂಮ್ ಇರುತ್ತೆ. ಆ ರೂಮ್ ಅಲ್ಲಿ ಹೋಗ್ಬಿಟ್ಟು ಒಂದು ಕಬೋರ್ಡಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಆ ಸೈಕೋ ಕಿಲ್ಲರ್ ಗೊತ್ತಿಲ್ಲ ಮೆಲಡಿ ಆ ರೂಮಲ್ಲೇ ಇರೋದಂತ. ಸೊ ಅವ್ನು ಬಂದ್ಬಿಟ್ಟು ಒಂದು ಬಟ್ಟೆನ ತಗೊಂಡು ಇದು ಏನೋ ಮಾಡ್ತಿರ್ತಾನೆ, ಸೈಕೋ ತರ ಮಾಡ್ತಿರ್ತಾನೆ. ಹಾಗೆ ಅವ್ನು ಹಂಗೆ ಆಚೆ ಹೋಗ್ತಾನೆ. ಇವಳು ಹಂಗೆ ಎದ್ದು ಬಂದು ನೋಡ್ತಾ ಇರ್ತಾಳೆ, ಒಂಥರ ಹಂಗೆ ಕಿಟಕಿರು ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಅವರು ಇವ್ರ ಜೊತೆ ಬಂದಿದ್ರಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇರ್ತಾರೆ. ಅಂತ ಕಿಡ್ಚಕ್ ಟ್ರೈ ಮಾಡ್ತಾಳೆ, ಬಟ್ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ನೋಡಲ್ಲ ಇವ್ರನ್ನ. ಅದೇ ಟೈಮಲ್ಲಿ ಮಳೆ ಬರೋ ತರ ಆಗುತ್ತೆ. ಅವರೆಲ್ಲ ಹೋಗಿ ಬಸ್ಸಲ್ಲಿ ಹತ್ಕೋತಾರೆ. ಆ ಟೈಮಲ್ಲಿ ಆ ರೂಮ್ಗೆ ಆ ಸೈಕೋ ಕಿಲ್ಲರ್ ಬರ್ತಾನೆ. ಇಲ್ಲಿ ಸೌಂಡ್ ಕೇಳಿಸುತ್ತೆ ಹುಡುಗಿಗೆ, ಈ ಮೆಲಡಿಗೆ. ಸೊ ಅವಳು ಬೆಡ್ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಆ ಟೈಮಲ್ಲಿ ಆ ಸೈಕೋ ಕಿಲ್ಲರ್ ಬಂದು ಗೋಡೆನ ಹೊಡೆದು ಏನೋ ಒಂದು ತೆಗಿತಾನೆ. ಏನಪ್ಪಾ ಅಂದ್ರೆ ಒಂದು ಚೈನ್ಸ್ ಇರುತ್ತೆ, ಅದನ್ನ ತೆಗ್ದು ರೆಡಿ ಮಾಡ್ತಿರ್ತಾನೆ. ಕಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಡಾಂಟೆ ಅವನೇನು ಸತ್ತಿರಲ್ಲ, ಸೊ ರಕ್ತ ಮಾತ್ರ ಹೋಗ್ತಾ ಇರುತ್ತೆ. ಅವನ ಎದ್ದೆ ಹಂಗೆ ಆಚೆ ಬರ್ತಾನೆ. ಅಲ್ಲಿ ಕತ್ಲೆ ಎಲ್ಲ ಆಗಿರುತ್ತೆ, ಮಳೆ ಬರ್ತಾ ಇರುತ್ತೆ. ಅವನಂಗೆ ಹೋಯ್ತಾ ಇರುವಾಗ ಈ ರಿಚರ್ ಏನೋ ಒಂದು ಕಾರ್ನ ರಿಪೇರ್ ಮಾಡ್ತಿರ್ತಾನೆ. ಇವ್ನು ಹೋಗೋದನ್ನ, ಈ ಡಾಂಟೆ ಹೋಗೋದನ್ನ ಅವ್ನು ನೋಡ್ತಾನೆ. ಏನಾಯ್ತು ಅಂತ ಬಂದು ನೋಡುವಾಗ ರಕ್ತ ಬರ್ತಾ ಇರುತ್ತೆ. ಅವ್ನಿಗೆ ಗೊತ್ತಾಗೋಯ್ತೆ ಏನೋ ಒಂದು ನಡೆದಿದೆ ಅಂತ. ಅದೇ ಟೈಮ್ಗೆ ಬಸ್ಸಿಂದ ಒಬ್ಳು ಬರ್ತಾಳೆ ಕೆಳಗಡೆ. ಬಸ್ಸಲ್ಲಿ ಒಂದು ಲೀಡರ್ ತರ ಇರ್ತಾಳೆ. ಸೊ ಅವಳು ಕೆಳಗಡೆ ಬರ್ತಾಳೆ. ಡಾಂಟೆಗೆ ಈ ತರ ಆಗಿರೋದನ್ನ ನೋಡಿ ಅವಳಿಗೊಂಥರ ಶಾಕ್ ಆಗುತ್ತೆ. ಆಗ ಈ ರಿಚರ್ ಏನು ಹೇಳ್ತಾನಂದ್ರೆ ಬಸ್ಗೆ ಹೋಗು, ಬಸ್ಸಿಂದ ಆಚೆ ಬರಬೇಡಿ ಯಾರು ಅಂತ ಹೇಳ್ಬಿಟ್ಟು ಡಾಂಟೆನ ಅಲ್ಲೇ ಕೂರಿಸಿ ಒಂದು ಗನ್ ತಗೊಂಡು ಈ ಮನೆಗೆ ಹೋಗ್ತಾರೆ. ಈ ಲೇಡಿ ಇದ್ಲಲ್ಲ ಅವ್ರ ಮನೆಗೆ, ಈ ಸೈಕೋ ಕಿಲ್ಲರ್ ಅವನಲ್ಲ ಅವ್ರ ಮನೆಗೆ ಹೋಗ್ತಾನೆ. ಅವ್ನು ಒಳಗಡೆ ಬರ್ತಾನೆ, ಅಲ್ಲಿ ರಕ್ತನ ನೋಡ್ತಾನೆ. ಸೊ ಹಂಗೆ ಹತ್ಕೊಂಡು ಮೇಲೆ ಬರ್ತಾನೆ, ಆ ರೂಮ್ ಹತ್ರ ಬರ್ತಾನೆ. ಸೊ ಗನ್ ತೋರ್ಸ್ಕೊಂಡು ರೂಮ್ ಒಳಗಡೆ ಹಿಂಗೆ ಎಂಟರ್ ಆಗ್ತಾ ಇರ್ತಾನೆ. ಆ ಸೈಕೋ ಕಿಲ್ಲರ್ ಒಳಗಡೆ ಏನೋ ಒಂದು ಮಾಡ್ತಾ ಇರ್ತಾನೆ.
ಸೊ ಈ ಮೆಲಡಿನ ನೋಡ್ತಾಳೆ ಇವ್ನು ಬರೋದನ್ನ, ಯಾರೋ ಬರ್ತಿದ್ದಾರೆ ಅಂತ ಅವ್ಳಿಗೆ ಗೊತ್ತಾಯ್ತು. ಸೊ ಒಂದು ಮಿರರ್ ಥರ ಇರುತ್ತೆ, ಆ ಮಿರರ್ನ ಹಿಂಗೆ ರೊಟೇಟ್ ಮಾಡ್ತಾಳೆ ಅವಳೆ, ಈ ಸೈಕೋ ಅವ್ನಿಗೆ ಹೆಲ್ಪ್ ಆಗ್ಬೇಕಂತ, ಈ ರಿಚರ್ಗೆ ಹೆಲ್ಪ್ ಆಗ್ಬೇಕಂತ. ಅದೇ ಟೈಮಲ್ಲಿ ಆ ಸೈಕೋ ಕಿಲ್ಲರ್ ಇವನ್ನ ನೋಡ್ಬಿಡ್ತಾನೆ. ಒಂದು ಹ್ಯಾಮರ್ ತಗೊಂಡು ಒಂದು ಸುತ್ತಿಗೆ ಎತ್ಕೊಂಡ್ಬಂದು ಇವರಿಬ್ರು ಜಗಳ ಮಾಡ್ತಿರ್ತಾರೆ, ಕೈಯಲ್ಲಿ ಹಂಗೆ ಫೈಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಲ್ಲಿ ಗ್ಲಾಸ್ ಹೊಡೆದೋಗುತ್ತೆ. ಆ ಗ್ಲಾಸಲ್ಲಿ ಏನು ಮಾಡ್ತಾನೆ ಅಂದರೆ ಸೈಕೋ ಕಿಲ್ಲರು ಇವನ್ ತಲೆನ ಎತ್ತಿ ಆ ಗ್ಲಾಸ್ಗೆ ಚುಚ್ಚಿಸಿ ಅವ್ನ ಅಲ್ಲೇ ಸಾಯಿಸ್ತಾನೆ. ಅವ್ನು ಹಂಗೆ ಕೆಳಗಡೆ ಬಿದ್ದು ಒದ್ದಾಡ್ತಿರ್ತಾನೆ, ಅವ್ನಿಗೂ ರಕ್ತ ಎಲ್ಲ ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಪಕ್ಕದಲ್ಲೇ ಈ ಮೆಲೋಡಿ ಇರ್ತಾಳಲ್ಲ, ಅವಳನ್ನ ನೋಡ್ಬಿಡ್ತಾನೆ ಅವನು. ಅವಳನ್ನ ನೋಡಿ ಅವ್ನ ಪಾಕೆಟಲ್ಲಿ ಕೀಸ್ ಇರುತ್ತೆ, ಆ ಬಸ್ತು ಮತ್ತೆ ಆ ಕಾರ್ದು, ಅದನ್ನ ಐತಿ ಹುಡುಗಿ ಹತ್ರ ಹಿಂಗೆ ಬಿಸಾಕ್ತಾನೆ. ಆದರೂ ಅವನ್ನ ಸುಮ್ಮನೆ ಬಿಡಲ್ಲ. ಆ ಡಾಂಟೆನ ಒಂದು ಸುತ್ಕೆನ ತಗೊಂಡು ಅವ್ನ ತಲೆಗೆ ಹೊಡಿತಾನೆ. ಹೆವಿ ವೈಲೆಂಟ್ ಆಗಿರುತ್ತೆ ಅದು. ಅವ್ನು ಹಂಗೆ ರೂಮಿಂದ ಆಚೆ ಹೋಗ್ತಾನೆ. ಆಮೇಲೆ ನಂತರ ಕಟ್ ಮಾಡಿದ್ರೆ ಇಲ್ಲಿ ಒಂದು ಲೇಡಿಗೆ ಇನ್ಫಾರ್ಮೇಶನ್ ಬಂತಲ್ಲ, ಅವಳು ಈ ಆಕ್ಸಿಡೆಂಟ್ ಆಯ್ತಲ್ಲ ಆ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಬಂದು ನೋಡಿದ್ರೆ ಇಲ್ಲಿ ಪೊಲೀಸರೆಲ್ಲ ಸತ್ತೋಗಿರ್ತಾರೆ. ಪಕ್ಕದಲ್ಲಿ ಹೋಗಿ ನೋಡಿದ್ರೆ ಅವ್ರ ಅಮ್ಮಂದು ಮಾಸ್ಕ್ ಎತ್ಕೊಂಡು ಹಾಕೊಂಡಲ್ಲ ಸೈಕೋ ಕಿಲ್ಲರು, ಅವ್ರ ಅಮ್ಮನ ಹಂಗೆ ಒಂಥರ ದಿವ್ವ ಥರ ಕೂರಿಸಿದ್ದಾನೆ. ಅದನ್ನ ನೋಡ್ಬಿಟ್ಟು ಬೈಬಲ್ ಬರೋ ಸೆಂಟೆನ್ಸ್ ಎಲ್ಲ ಹೇಳ್ಕೊಂಡು ಅಲ್ಲಿಂದ ಕಾರ್ ಎತ್ಕೊಂಡು ಹೋಗ್ತಾಳೆ. ಹಂಗೆ ಒಂದು ಫೋಟೋನ ನೋಡ್ತಾಳೆ. ಇವಳು ಟೀನೇಜ್ ಆಗಿರುವಾಗ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ತೆಗ್ದಿರೋ ಫೋಟೋನ ನೋಡ್ತಾಳೆ. ಅವಾಗಲೇ ಒಂದು ಗೊತ್ತಾಗುತ್ತೆ ನಮಗೆ ಇವಳು ಯಾರಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಒಂದು ನ್ಯೂಸ್ ಬಂದಿರುತ್ತಲ್ಲ, ಒಂದು 5 ಜನನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸಾಯಿಸ್ತಾ ಅಂತ. ಅದರಲ್ಲಿ ಒಂದು ಹುಡುಗಿ ಮಾತ್ರ ತಪ್ಪಿಸ್ಕೊಂಡಿರ್ತಾಳೆ. ಅದು ಬೇರೆ ಯಾರು ಅಲ್ಲ, ಈ ಲೇಡಿನೇ. ಇವಳು ಒಂದು 30-40 ವರ್ಷದಿಂದ ಸೈಕೋ ಕಿಲ್ಲರ್ನ ಹುಡುಕ್ತಾ ಇರ್ತಾಳೆ. ಇವ್ನ ಹೆಂಗಾರ ಸಾಯಿಸ್ಬೇಕಂತ, ಇವ್ನು ನನ್ನ ಫ್ರೆಂಡ್ಸ್ನ ಸಾಯಿಸ್ಬಿಟ್ಟ ಅಂತ. ಸೊ ಇವನ್ ಮೇಲೆ ರಿವೆಂಜ್ ತಗೊಳಕ್ಕೆ ಈ ಲೇಡಿ ಇಲ್ಲಿ ರೆಡಿ ಆಗಿರ್ತಾಳೆ. ಕಟ್ ಮಾಡಿದ್ರೆ ಇಲ್ಲಿ ಆ ಲೇಡಿ ನೋಡಿರ್ತಾಳಲ್ಲ ಡಾಂಟೆನ, ರಕ್ತ ಬರ್ತಿರೋದ್ನಲ್ಲ, ಅದನ್ನ ನೋಡ್ಬಿಟ್ಟು ಬಂದು ಇವಳು ಒಂಥರ ಡಿಸ್ಟರ್ಬ್ ಆಗಿ ಕೂತ್ಕೊಂಡಿರ್ತಾಳೆ. ಇದನ್ನ ಲೀಲಾ ನೋಡ್ತಾಳೆ. ಏನಾಯ್ತು ಅಂತ ಇವಳು ಕೇಳ್ತಾ ಇರ್ತಾಳೆ. ಇವಳು ಆಚೆ ಹೋಗಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಆ ಲೇಡಿ ಹೋಗ್ಬೇಡ ಅಂತ ಹೇಳ್ತಿರ್ತಾಳೆ. ಸುಮ್ಮನೆ ರೆಡಿ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾಳೆ ಇವಳು. ಆ ಟೈಮಲ್ಲಿ ಅವಳು ಆ ಡಾಂಟೆನ ನೋಡ್ತಾಳೆ. ಡಾಂಟೆ ಸತ್ತಿರ್ತಾನೆ ಆಲ್ರೆಡಿ, ರಕ್ತ ಎಲ್ಲ ಹೋಗಿ. ಏನ್ ನಡೀತಿದೆ ಇಲ್ಲ ಅಂತ ಇವಳಿಗೂ ಅರ್ಥ ಆಯ್ತಿಲ್ಲ. ಕಟ್ ಮಾಡಿದ್ರೆ ಇಲ್ಲಿ ಮೆಲೋಡಿ ಆ ಕೀನ ಬಿಸಾಕಿರ್ತಾನಲ್ಲ, ಆ ಕೀನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಕೆಳಗಡೆ ಹೋಗ್ತಾಳೆ. ಸೈಕೋ ಬಂದು ನೋಡ್ಬಿಡ್ತಾನೆ ಇವಳನ್ನ. ಹಂಗೆ ಚೈನ್ಸ್ ಅನ್ನ ಆನ್ ಮಾಡ್ಕೊಂಡು ಓಡ್ ಬರ್ತಾನೆ ಇವಳನ್ನ ಸಾಯ್ಸಕ್ಕೆ. ಇವಳು ಅಲ್ಲಿಂದ ಓಡೋಗ್ತಾಳೆ. ಸೊ ಅವಳು ಮನೆಯಿಂದ ಆಚೆ ಹೋಗಕ್ಕಾಗಲ್ಲ. ಬಟ್ ಅಲ್ಲೇ ಮರ ತರ ಇರುತ್ತಲ್ಲ, ಈ ಮನೆಗಳೆಲ್ಲ ಮರದಲ್ಲೇ ಮಾಡಿರ್ತಾರೆ ಅಮೆರಿಕಾದಲ್ಲಿ. ಸೊ ಆ ಮರನ ಹೊಡ್ಕೊಂಡು ಕೆಳಗಡೆ ಬೀಳ್ತಾಳೆ. ನೋಡಿದ್ರೆ ಅಲ್ಲಿ 2 ಅಡಿ ಗ್ಯಾಪ್ ಇರುತ್ತೆ. ಅಲ್ಲಿ ಡ್ರೈನೇಜ್ ಸೀವೇಜ್ ಪೈಪ್ಸ್ ಅಲ್ಲಿ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಅದ್ರ ಕೆಳಗಡೆ ಬೀಳ್ತಾಳೆ. ಆ ಟೈಮಲ್ಲಿ ಆ ಸೈಕೋ ಏನ್ ಮಾಡ್ತಾನೆ ಅಂದ್ರೆ, ಆ ಚೈನ್ಸ್ ಅನ್ನ ಹಂಗೆ ಕೆಳಗಡೆ ಆ ಮರದಲ್ಲಿ ಹಂಗೆ ಚುಚ್ತಾ ಇರ್ತಾನೆ ಇವಳು ಸಾಯ್ಬೇಕಂತ. ಆದ್ರೆ ಅವಳು ಇಳಿತಾರ ಅಲ್ಲಿ ಇಲ್ಲಿ ಎಸ್ಕೇಪ್ ಆಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಒಂದು ಎಕ್ಸಿಟ್ ತರ ನೋಡ್ತಾಳೆ ಅವಳು, ಒಂದು ಕಿಟಕಿ ತರ ಇರುತ್ತೆ ಅಲ್ಲಿ. ಸೊ ಅದನ್ನ ಓಪನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹಿಂಗ್ ಹೋಯ್ತಾ ಇರ್ಬೇಕಾರೆ ಅದೇ ಟೈಮಲ್ಲಿ ಮುಂದೆನೆ ಹಿಂಗ್ ಬಿಡ್ತಾನ ಇದನ್ನ ಚೈನ್ಸನ. ಹಂಗೆ ಕಟ್ ಮಾಡಕ್ ಬರ್ತದೆ ಹತ್ರ ಇವ್ರ ಮೆಲೋಡಿ ಹತ್ರ. ನೋಡಿದ್ರೆ ಡ್ರೈನೇಜ್ ಪೈಪ್ ಇರುತ್ತೆ, ಅದು ಅಡ್ಡ ಬಂದ್ಬಿಡುತ್ತೆ. ಆ ಡ್ರೈನೇಜ್ ಪೈಪ್ ಕಟ್ ಆಗುತ್ತೆ ಅಲ್ಲಿ ನೋಡಿದ್ರೆ ಲೀಲಾ ಬರ್ತಾಳೆ. ಇವ್ಳು ಸೌಂಡ್ ಮಾಡ್ತಾಳೆ, ಲೀಲಾ ಅಂತ. ಅವಳು ಹಂಗೆ ನೋಡ್ಬಿಟ್ಟು ಕಿಟಕಿನ ಓಪನ್ ಮಾಡ್ತಾಳೆ. ಈ ಮೆಲೋಡಿ ಆಚೆ ಬಂದ್ಬಿಟ್ಟು ಇಬ್ರು ಅಲ್ಲಿಂದ ಓಡೋಗ್ತಾರೆ ಬಸ್ಸಿಗೆ ಹೋಗ್ಬಿಟ್ಟು ಆ ಡ್ರೈವರ್ ಹತ್ರ ಹೇಳ್ಬಿಟ್ಟು ತಗೊಳಕ್ಕಿ ಬೇಗ ಬಸ್ ಸ್ಟಾರ್ಟ್ ಮಾಡಿ ಹೋಗೋಣ ಅಂತ ಹೇಳುವಾಗ ಸೊ ಅವ್ನು ಬಸ್ನ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಂದ ಬಸ್ ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ. ಅದೇ ಟೈಮಲ್ಲಿ ಏನೋ ಸೌಂಡ್ ಬರುತ್ತೆ. ನೋಡಿದ್ರೆ ಈ ಸೈಕೋ ಕಿಲ್ಲರು ಆ ಬಸ್ನ ಪಂಚರ್ ಮಾಡ್ಬಿಟ್ಟಿರ್ತಾನೆ. ಸೊ ಬಸ್ಸು ನಿಂತ್ಕೊಳ್ಳುತ್ತೆ. ಸೊ ಈ ಸೈಕೋ ಆ ಬಸ್ ಒಳಗಡೆ ಬರ್ತಾನೆ. ಆ ಬಸ್ ಒಳಗಡೆ ನೋಡಿದ್ರೆ ಒಂಥರ ಪಾರ್ಟಿ ಪಬ್ ತರ ಇದೆ, ಪಾರ್ಟಿ ಮಾಡ್ತಾ ಇರ್ತಾರೆ. ಸೊ ಈ ಸೈಕೋ ಕಿಲ್ಲರ್ ಚೈನ್ಸ್ ಅನ್ನ ತಗೊಂಡು ಒಳಗಡೆ ಬರ್ತಾನೆ. ಏನೋ ಇದು ಕಾಸ್ಟ್ಯೂಮ್ ಚೆನ್ನಾಗೈತೆ ಅಲ್ವಾ ಅಂತ ಎಲ್ಲರೂ ಒಂಥರ ಕಿಂಡಲ್ ಮಾಡ್ತಿರ್ತಾರೆ. ಸೀರಿಯಸ್ನೆಸ್ ಗೊತ್ತಿಲ್ಲ ಏನಂತ ಅವ್ರಿಗೆ. ಚೈನ್ಸ್ ಅನ್ನ ಆನ್ ಮಾಡ್ಕೊಂಡು ಎಲ್ರು ಹಂಗೆ ಮರ ಕುಯ್ತಾರಲ್ಲ ಆ ತರ ಕುಯ್ತಾ ಬರ್ತಾನೆ ಎಲ್ರು. ಅಲ್ಲಿರೋ ಅಷ್ಟು ಜನ ಒಂದು 30-40 ಜನ ಇರ್ತಾರೆ ಅಲ್ಲಿ. ಆ 30-40 ಜನನು ಒಬ್ಬನೇ ಸಾಯಿಸ್ತಾನೆ. ಈ ಗ್ಯಾಪ್ ಅಲ್ಲಿ ಲೀಲಾ ಮತ್ತೆ ಈ ಮೆಲೋಡಿ ಏನ್ ಮಾಡ್ತಾರೆ ಅಂದ್ರೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸಿಕ್ಕತ್ತಾರೆ. ಸೊ ಆ ಬಾತ್ರೂಮ್ನು ಬಿಡಲ್ಲ ಅವನು. ಆ ಬಾತ್ರೂಮ್ನು ಟೂತ್ ಮಾಡ್ಕೊಂಡು ಒಳಗಡೆ ಬರಕ್ ಟ್ರೈ ಮಾಡ್ತಾನೆ. ಅದೇ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಬಸ್ ಮೇಲೆ ಒಂದು ಗಾಳಿ ಬರಕ್ಕಂತ ಒಂದು ಇದು ಓಪನ್ ತರ ಇರುತ್ತೆ, ಓಪನಿಂಗು. ಸೊ ಅದನ್ನ ಓಪನ್ ಮಾಡ್ಕೊಂಡು ಇಬ್ರು ಮೇಲೆ ಹೋಗಿ ಬಸ್ಸಿಂದ ಕೆಳಗಡೆ ಜಂಪ್ ಆಗಿ ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಈ ಸೈಕೋ ಹತ್ರ ಇಂದ ಹೆಂಗಾರ ಎಸ್ಕೇಪ್ ಆಗ್ಬೇಕಂತ. ಅದೇ ಟೈಮ್ಗೆ ಆ ಜಾಕೆ ಆ ಲೇಡಿ ಬರ್ತಾಳೆ ಕಾರ್ ಎತ್ಕೊಂಡು. ಯಾರಪ್ಪ ಅಂದ್ರೆ ಇವಳನ್ನ ಹುಡುಕ್ತಿದ್ಲಲ್ಲ ಈ ಸೈಕೋನ, ಅವಳು ಬರ್ತಾಳೆ. ಆ ಕಾರನ್ನ ನೋಡ್ಬಿಟ್ಟು ನಿಲ್ಸಿ ಅಂತ ಹೇಳ್ಬಿಟ್ಟು ಕಾರ್ ಎತ್ಕೋತಾರೆ. ಬೇಗ ಇಲ್ಲಿಂದ ಹೋಗಿ ಅಂತ ಅವ್ರಿಬ್ರು ಹೇಳ್ತಾ ಇರ್ತಾರೆ. ಗಾಡಿನ ಸ್ಟಾರ್ಟೇ ಮಾಡಲ್ಲ, ಯಾಕಂದ್ರೆ ಇವನ್ನ ಅಡ್ ಮಾಡಕ್ ಬಂದಿರೋದು, ಬೇಟೆಡಕ್ ಬಂದಿರೋದು ಇವನ್ನ, ಈ ಸೈಕೋ ಕಿಲ್ಲರ್ನ ಇವಳು. ಸೊ ಅವಳು ಹೋಗಲ್ಲ. ಇಲ್ಲಿ ನೋಡಿದ್ರೆ ಕೇಜ್ ತರ ಸೆಂಟ್ರಲ್ಲಿ ಒಂದು ಕಂಬಿ ತರ ಹಾಕಿರ್ತಾಳೆ. ಯಾರು ಆಚೆ ಹೋಗದೆ ಇರಂಗೆ ಕಾರ್ನ ಲಾಕ್ ಮಾಡ್ಬಿಟ್ಟು ಅಲ್ಲಿಂದ ಆಚೆ ಹೋಗ್ತಾಳೆ. ಕಾರಿಂದ ಆಚೆ ಒಂದು ಶಾರ್ಟ್ ಗನ್ ಎತ್ಕೊಂಡು ಹೋಗ್ತಾಳೆ ಆ ಸೈಕನ್ನ ಶೂಟ್ ಮಾಡಕ್ಕೆ. ಇವರು ಕಿರ್ಸ್ತಾ ಇರ್ತಾರೆ, ಅಟ್ಲೀಸ್ಟ್ ಕೀನಾರು ಕೊಟ್ಬಿಡೋಗಿ ಇಲ್ಲಿಂದ ಹೋಯ್ತೀವಿ ಅಂತ, ಸರ್ ಆಚೆ ಬಿಡಿ ನಮ್ಮನ್ನ ಅಂತ ಇವ್ರು ಕಿರ್ಸ್ತಾ ಇರ್ತಾರೆ. ಇವಳು ಗನ್ ಎತ್ಕೊಂಡು ಆ ಮನೆ ಒಳಗಡೆ ಹೋಗ್ತಾಳೆ. ನೋಡಿದ್ರೆ ರೂಮಲ್ಲಿ ಕುತ್ಕೊಂಡಿರ್ತಾನೆ ಸೈಕೋ. ಡೈರೆಕ್ಟಾಗಿ ಗನ್ ತೋರಿಸಿ ನಾನು ಯಾರಂತ ಗ್ಯಾಪ್ನ ಇಲ್ವಾ ಅಂತ ಇವಳು ಕೇಳ್ತಾ ಇರ್ತಾಳೆ. ಆದ್ರೆ ಅವ್ನು ಏನು ಮಾತಾಡದೆ ಅಲ್ಲಿಂದ ಆಚೆ ಹೋಗ್ತಾನೆ. ಆಚೆ ಹೋಗ್ಬಿಟ್ಟು ಈ ಕಾರ್ ಹತ್ರ ಬಂದ್ಬಿಟ್ಟು ಇವರಿಬ್ರು ಹುಡುಗಿನ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಈ ಲೇಡಿ ಏನ್ ಮಾಡ್ತಾಳೆ ಅಂದ್ರೆ, ಆಚೆ ಬಂದು ಇವಳು ಆ ಶಾರ್ಟ್ ಗನ್ ಅಲ್ಲಿ ಇವ್ನ ಶೂಟ್ ಮಾಡ್ತಾಳೆ. 1-2 ಬುಲೆಟ್ನ ಶೂಟ್ ಮಾಡ್ತಾಳೆ. ಆಗ ಅಲ್ಲಿಂದ ಅವ್ನು ಓಡೋಗ್ಬಿಡ್ತಾನೆ, ಒಂದ್ ಸಂದಿಗೆ ಓಡೋಗ್ಬಿಡ್ತಾನೆ. ಇವರಿಬ್ರು ಹಂಗೆ ಕುತ್ಕೊಂಡು ನೋಡ್ತಾ ಇರ್ತಾರೆ ಈ ಹುಡುಗಿ ಲೈಲಾ ಮತ್ತೆ ಮೆಲೋಡಿ ಇಬ್ರು.
ಆ ಟೈಮಲ್ಲಿ ಲೇಡಿ ಅಕ್ಕಿ ಕೊಟ್ಬಿಟ್ಟು ಬೇಗ ಇಲ್ಲಿಂದ ಹೋಗಿ ಹೊರಡಿ ಅಂತ ಹೇಳ್ಬಿಟ್ಟು ಸೈಕೋನ ಸಾಯ್ಸಕ್ಕೆ ಹೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಕತ್ಲೆಯಿಂದ ಅವನು ಓಡ್ ಬಂದು ಆ ಚೈನ್ಸದಲ್ಲಿ ಹಂಗೆ ಚುಚ್ತಾನೆ, ಹೊಟ್ಟೆಗೆ ಚುಚ್ಚಿ ಹಿಂಗೆ ಎತ್ತಿ ಹಿಂಗೆ ಹಿಡ್ಕೊಂಡಿರ್ತಾನೆ ಹೊಟ್ಟೆಗೆ ಆ ಚೈನ್ಸನ ಚುಚ್ಚಿ. ಅದೇ ಟೈಮಲ್ಲಿ ಈ ಮೆಲೋಡಿ ಏನ್ ಮಾಡ್ಬೇಕು, ಓಡೋಗ್ಬೇಕು ತಾನೆ ಕಾರ್ ಎತ್ಕೊಂಡು. ಅಲ್ಲಿಂದ ಏನ್ ಮಾಡ್ತಾಳೆ ಅಂದ್ರೆ ಇವಳು ಹಂಗೆ ಕಾರ್ನ ಯೂಟರ್ನ್ ನೋಡ್ಕೊಂಡು ಇವ್ನ ಹಂಗೆ ಆಕ್ಸಿಡೆಂಟ್ ಮಾಡೋಣ ಅಂತ ಕಾರ್ ಫಾಸ್ಟ್ ಆಗಿ ಓಡ್ಸ್ಕೊಂಡ್ಬಂದು ಈ ಸೈಕೋ ಕಿಲ್ಲರ್ ಬಂದು ಹಿಟ್ ಮಾಡ್ತಾಳೆ. ಆ ಟೈಮಲ್ಲಿ ಸೈಕೋ ಕಿಲ್ಲರ್ ಸೈಡ್ಗೆ ಬಿದ್ದೋಯ್ತಾನೆ. ಇವ್ರ ಕಾರ್ ಏನಾಗುತ್ತೆ ಅಂದ್ರೆ ಒಂದು ಗ್ಯಾರೇಜ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇಬ್ರಿಗೆ ಏನಾಗಲ್ಲ, ಬಟ್ ಈ ಮೆಲೋಡಿ ಏನಾಗಿರುತ್ತೆ ಅಂದ್ರೆ ಒಂದು ಕಬ್ಬಿ ಚುಚ್ಕೊಂಡಿರುತ್ತೆ ಅವ್ಳ ತೊಡೆಗೆ. ಅವ್ಳು ಅಲ್ಲಿಂದ ಆಚೆ ಬರಕ್ಕಾಗಲ್ಲ. ಬಟ್ ಹೇಳಿ ನೋಡ್ರಿ ಈ ಸೈಕೋಗೆ ಏನೂ ಆಗಿಲ್ಲ, ಅವ್ನು ರೆಡಿ ಆಗ್ತಾನೆ ಇವ್ರಿಬ್ರನ್ನ ಸಾಯ್ಸಕ್ಕೆ. ಆ ಟೈಮಲ್ಲಿ ಮೆಲೋಡಿ ಹೇಳ್ತಾಳೆ, ನೀ ಇಲ್ಲಿಂದ ಹೆಂಗಾರ ಎಸ್ಕೇಪ್ ಆಗ್ಬಿಡು, ನಾನು ಇವಾಗ ಬರೋಕ್ಕಾಗಲ್ಲ, ಈ ಸೈಕೋ ಹತ್ರ ಸಿಗ್ಬೇಡ, ಇಲ್ಲಿಂದ ಹೆಂಗಾರ ಎಸ್ಕೇಪ್ ಆಗ್ಬಿಡು ಅಂತ ಹೇಳ್ತಾನೆ. ಸೊ ಅವಳು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅವಳು ಹೋಗಿದ ತಕ್ಷಣ ಸೈಕೋ ಕಿಲ್ಲರ್ ಜಾಗಕ್ಕೆ ಬರ್ತಾನೆ ಇವ್ರನ್ನ ಸಾಯ್ಸಕ್ಕೆ. ಇವಳು ಇಲ್ಲಿ ಪ್ಲೀಸ್ ಬೇಡ ಬೇಡ ಅಂತ ಬೇಡ್ಕೋತಿರ್ತಾಳೆ. ಅದೇ ಟೈಮಲ್ಲಿ ಇವನು ಸಾಯ್ಸೋಣ ಅಂತ ಹಿಂಗೆ ಬರುವಾಗ ಪಕ್ಕದಲ್ಲಿ ಏನೋ ಒಂದು ಸೌಂಡ್ ಕೇಳಿಸುತ್ತೆ. ಇಲ್ಲಿ ನೋಡಲ್ಲ ಸೈಕೋ ಅಂತ ನೋಡಿದ್ರೆ ಲೀಲಾ ಒಂದು ಗನ್ನ ತಗೊಂಡ್ಬಂದಿರ್ತಾಳೆ. ಗನ್ನ ಶೂಟ್ ಮಾಡೋಣ ಅಂತ ಹೋಗುವಾಗ ನೋಡಿದ್ರೆ ಬುಲೆಟ್ ಬರಲ್ಲ ಗನ್ನಿಂದ. ಇವ್ರು ನೋಡಿದ್ರೆ ಅವ್ಳನ್ನ ಅಟ್ಟಾಡ್ಕೊಂಡು ಹೋಗ್ತಾನೆ ಇವಾಗ ಅವಳನ್ನ ಸಾಯ್ಸಕ್ಕೆ. ಅವಳು ಅಲ್ಲಿಂದ ಓಡೋಗ್ತಾಳೆ. ಇಲ್ಲಿ ಲೀಲಾನ ಇವನು ಸೈಕೋ ಕಿಲ್ಲರ್ ಅಟ್ಯಾಕ್ ಮಾಡ್ತಿರುವಾಗ ರೋಡಲ್ಲಿ. ಅದೇ ಟೈಮಲ್ಲಿ ಪಕ್ಕದಲ್ಲಿ ಅವಳು ಲೇಡೀಸ್ ಬಿದ್ದಿದ್ಲಲ್ಲ, ಅವಳು ಏನು ಸತ್ತಿರಲ್ಲ, ಸ್ವಲ್ಪ ಜೀವ ಇರುತ್ತೆ ಅವಳಿಗೆ. ಅವಳ ಹತ್ರ ಇರೋ ಗನ್ ತಗೊಂಡು ಇವನ್ನ ಸೈಕೋನ ಅಟ್ಯಾಕ್ ಮಾಡ್ತಾಳೆ. ಅವಳು ಹಂಗೆ ಓಡೋಗ್ಬಿಡ್ತಾನೆ ಅಲ್ಲಿಂದ. ಆ ಟೈಮಲ್ಲಿ ಹುಡುಗಿ ಹತ್ರ ಕೊಡ್ತಾಳೆ ಈ ಗನ್ನ, ತಗೋ ಈ ಗನ್ ತಗೋ, ಅವ್ನ ಹಂಗಾರ ಸೈಸು ಅಂತ ಅಲ್ಲಿ ಗನ್ನ ಕೊಟ್ಬಿಟ್ಟು ಅವಳು ಹಂಗೆ ಸತ್ತೋಯ್ತಾಳೆ ಅಲ್ಲೇ. ಈ ಗನ್ ಎತ್ಕೊಂಡು ಅವಳು ಹೋಯ್ತಾಳೆ ಒಳಗಡೆ, ಬಿಲ್ಡಿಂಗ್ ಒಳಗಡೆ ಅವಳನ್ನ ಹುಡಿಕೊಂಡು ಸೈಕೋ ಕಿಲ್ಲರ್ನ ಹುಡಿಕೊಂಡು. ಆ ಟೈಮಲ್ಲಿ ಸೈಕೋ ಕಿಲ್ಲರ್ ಪಕ್ಕದಿಂದ ಬಂದು ಇವ್ರನ್ನ ಅಟ್ಯಾಕ್ ಮಾಡಿ ಆ ನೀರಲ್ಲಿ ಬಿದ್ದು, ಪಕ್ಕದಲ್ಲಿ ನೀರೆಲ್ಲ ಇರುತ್ತೆ, ಸೊ ನೀರಲ್ಲಿ ಬಿದ್ದು ಅವಳು ಹೆಂಗೋ ಎದ್ದು ಬರ್ತಾಳೆ ನೀರಿಂದ ಆಚೆ. ಆಗ ಈ ಮೆಲಡಿ ನೋಡಿದ್ರೆ ಕಂಬಿ ಚುಚ್ಕೊಂಡಿತ್ತಲ್ಲ ಕಾಲಿಗೆ, ಸೊ ಅಲ್ಲಿಂದ ಹೆಂಗೋ ಎದ್ದು ಬರ್ತಾಳೆ ಆಚೆ. ಆಗ ಈ ಸೈಕೋ ಕಿಲ್ಲರ್ ಏನ್ ಮಾಡ್ತಾನೆ ಅಂದ್ರೆ ಆ ಚೈನ್ಸನ ತಗೊಂಡು ಈ ಮೆಲೋಡಿನ ಸಾಯ್ಸೋಣ ಅಂತ ಹೋಗುವಾಗ ಈ ಲೀಲಾಗೆ ಇಲ್ಲಿ ಏನೇನೋ ವಿಷಲ್ಸ್ ಎಲ್ಲ ಬಂದು ಹೋಗುತ್ತೆ. ಅವಳು ಕೂಲ್ ಶೂಟಿಂಗ್ ಅಲ್ಲಿ ಶೂಟ್ ನಡೆದಿರುತ್ತೆ ಅಲ್ಲಿ, ಸೊ ಅದೆಲ್ಲ ವಿಷಲ್ಸ್ ಎಲ್ಲ ಬಂದು ಹೋಗುವಾಗ ಇವಳು ಗನ್ ಎತ್ಕೊಂಡ್ಬಂದು ಈ ಸೈಕೋಗೆ ಶೂಟ್ ಮಾಡ್ತಾಳೆ. ಅದೇ ಟೈಮಲ್ಲಿ ಆ ಸೈಕೋಗೆ ಆ ಚೈನ್ಸನ ಕೆಳಗಡೆ ಬೀಳ್ತಾಳೆ. ಆ ಚೈನ್ಸನ ಈ ಮೆಲೋಡಿ ತಗೊಂಡು ಆ ಸೈಕೋ ತಲೆಗೆ ಹಿಂಗೆ ಇಳಿಸ್ತಾರೆ, ತಲೆ ಸೆಂಟ್ರಿಗೆ. ಆ ಟೈಮಲ್ಲಿ ಆ ಸೈಕೋ ಹಂಗೆ ಸತ್ಯ ನೀರಲ್ಲಿ ಬಿದ್ದ್ಬಿಡ್ತಾನೆ. ಅಷ್ಟೇ ಸೈಕೋ ಕತೆ ಮುಗೀತಂತ ಇವ್ರಲ್ಲಿ ಖುಷಿ ಆಗ್ತಾರೆ. ಹಿಂಗೆ ಆಗುತ್ತೆ. ಸೊ ಹಿಂಗೋ ತಪ್ಪಿಸ್ಕೊಂಡು ಅಂತ ಹೇಳಿ ಕಾರ್ನೆಲ್ಲ ರೆಡಿ ಮಾಡಿಕೊಂಡು ಹಂಗೆ ಆಟೋ ಪೈಲಟ್ಗೆ ಹಾಕ್ತಾರೆ ಆ ಕಾರ್ನ. ಸೊ ಇಲ್ಲಿಂದ ಹೋಗೋಣ ಅಂತ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಪಕ್ಕದಲ್ಲೇ ಸೈಕೋ ಬಂದು ಈ ಮೆಲೋಡಿ ನಂಗೆ ಎಳ್ಕೊತಾನೆ. ಅವ್ನೇನು ಸತ್ತಿರಲ್ಲ, ಆ ಚೈನ್ಸನ್ನ ತಗೊಂಡು ಹಂಗೆ ಅವ್ಳ ತಲೆನ ಕಟ್ ಮಾಡ್ತಾನೆ. ಮೆಲೋಡಿ ಅಲ್ಲೇ ಸಾಯ್ತಾಳೆ, ತಲೆಲ್ಲ ಕಟ್ಟಾಗಿ. ಇಲ್ಲಿ ಅಕ್ಕ ಅಂತ ಕಿಡ್ಸ್ಕೊಂಡು ಹಂಗೆ ಕಾರ್ ಹಂಗೆ ಹೋಗ್ಬಿಡುತ್ತೆ. ಇಲ್ಲೇ ಮೂವಿ ಎಂಡ್ ಆಗುತ್ತೆ. ಸೊ ಈ ತರ ಒಂದು ಟ್ವಿಸ್ಟ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇನ್ನು ಈ ತರ ಮೂವಿಗಳನ್ನ ನೋಡ್ಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಸೊ ಸೈನಿಂಗ್ ಆಫ್.